ರಾಜ್ಯ ರಾಜಕಾರಣದಲ್ಲಿ ವಿಪರೀತ ಬಿರುಗಾಳಿ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರ ಮೇಲೆ ಬಂದಿರುವ ಆರೋಪದ ಪೆನ್ ಡ್ರೈವ್ನ ಸೆಕ್ಸ್ ಸಿಡಿ ಅಥವಾ ಹಗರಣ ಇವತ್ತಿಗೆ ಇನ್ನೊಂದು ಹಂತವನ್ನು ತಲುಪಬಹುದು ಎಂದು ಪರಿಭಾವಿಸಲಾಗಿತ್ತು. ಆದರೆ ಆ ಮಹಾಪ್ರಭೂತಿ ಅಥವಾ ಬುದ್ಧಿವಂತರು 19 ದಿನ ಕಳೆದರೂ 450 ಗಂಟೆ ಅಂದಿದ್ದಾರೆ, ಅದೇನು ಲೆಕ್ಕ ಇಲ್ಲ, ಇವತ್ತು ಬರಬಹುದು ಎಂಬ ಎಲ್ಲರ ಲೆಕ್ಕಾಚಾರಗಳನ್ನು ಉಲ್ಟಾ ಪಲ್ಟಾ ಮಾಡಿದರು. SITಗೆ ಕಣ್ಣು ಪ್ರಜ್ವಲ್ ಕೈ ಕೊಟ್ಟ ಪ್ರಜ್ವಲ್ ಕಣ್ಣು ಮುಚ್ಚಾಲೆ. ಯಾವ ಕೈಯೂ ಇಲ್ಲ, ಕೊಡೋದು ಇಲ್ಲ. ಇದ್ರ ತಾನೆ ಕೈ ಕೊಡೋಕ್ಕೆ ಯಾವ ಕೈಯೂ ಇಲ್ಲ, ಕೊಡೋದೂ ಇಲ್ಲ. ಮೊದಲ ಹಂತದ ಚುನಾವಣೆ ಏಪ್ರಿಲ್ 26ಕ್ಕೆ ಮುಗಿದಿತ್ತು. ಅಂದು ಮಧ್ಯರಾತ್ರಿಯೇ ಜರ್ಮನಿಗೆ ಆತ ಪ್ರಯಾಣ ಮಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ಇರುವ ಮಾಹಿತಿ. ಈಗಲೂ ಜರ್ಮನಿಯಲ್ಲೇ ಇದ್ದಾರೆ ಎಂಬುದು ನಮ್ಮ ನಂಬಿಕೆ. ಜರ್ಮನಿಗೆ ಹೋಗುವಾಗಲೇ ಇಲ್ಲಿಂದಾನೇ ವಾಪಸ್ ಬರುವುದಕ್ಕೆ ಟಿಕೆಟನ್ನು ಮಾಡಿದ್ರು. ಆ ಟಿಕೆಟ್ಟು ಇವತ್ತಿಗಿತ್ತು. ಹಾಗಾಗಿ ಬಹುಜನರು ಲೆಕ್ಕ ಹಾಕಿದ್ದಿದ್ದು ಇವತ್ತು ಬಂದುಬಿಡ್ತಾರೆ ವಾಪಸ್ಸು ಅಂತ. SIT ಅವರಂತೂ ಅಲರ್ಟ್ ಆಗಿದ್ರಂತೆ. ಯಾಕೆ ಗೊತ್ತಿಲ್ಲ, ಅರೆಸ್ಟ್ ಮಾಡೋಕ್ಕೆ ಸರ್. ಏನು ಬಂದು ಕೂಡಲೇ ಏರ್ಪೋರ್ಟಿಂದ ಇಳಿದು ಏನು ಆ ಪಾತಾಳಕ್ಕೊಳಗೋಗಿ ಸೇರ್ಕೊಳಕ್ಕಾಗತ್ತೆ? ಎಲ್ಲೂ ಹೋಗೋಕ್ಕಾಗಲ್ಲ, ಬರಲೇಬೇಕು. ಏನೋ ಅಲರ್ಟಾಗಿ ಕೂತಿದ್ರಂತೆ SIT ಅವರು. ವೆರಿ ಗುಡ್. ಮಧ್ಯಾಹ್ನ 3:30 ಭಾರತೀಯ ಕಾಲಮಾನದಲ್ಲಿ ಆ ವಿಮಾನ ಅಲ್ಲಿಂದ ಹೊರಟಾಗೆಲ್ಲ ಚೆಕ್ ಮಾಡಿದ್ರು, ಪ್ಯಾಸೆಂಜರ್ಸಲ್ಲಿ ಇದ್ದಾರಾ ಅಂತ. ಇಲ್ಲ ಅಂತ. ಲಿಸ್ಟಲ್ಲಿ ಇಲ್ಲ, ವಿಮಾನದೊಳಗಡೆ ಇಲ್ಲ. ಪ್ಯಾಸೆಂಜರ್ ಲಿಸ್ಟಲ್ಲಿ ಇಲ್ಲ ಅಂದಮೇಲೆ ವಿಮಾನದೊಳಗೆ ಹೆಂಗೆ ಹೋಗ್ತಾರೆ? ಇಲ್ಲ. ಸೊ ಚೆಕ್ ಇನ್ ಆಗಲಿಲ್ವಲ್ಲಪ್ಪ ಅಂತ ಎಲ್ಲರೂ ಅಲರ್ಟ್ ಆಫೀಸರ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ವಾಪಸ್ ಬಂದಿರಬೇಕು ಮೋಸ್ಟ್ಲಿ. ಇನ್ನೇನು ಹೇಳಲಿ ನಾನು, ನಾಚಿಕೆ, ಮಾನ, ಮರ್ಯಾದೆ, ಸಾರ್ವಜನಿಕ ಜೀವನದಲ್ಲಿ ನಾನು ಉತ್ತರವನ್ನು ಕೊಡಬೇಕು ಎಂಬ ಸಿಂಪಲ್ ಪರಿಜ್ಞಾನ ಇದ್ದರೆ ಈ ಪರಿಸ್ಥಿತಿ ಎಲ್ಲ ಬರಬೇಕಾಗಿಲ್ಲ. ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬಂದಿರೋ ಆರೋಪನ ಜರ್ಮನಿಯಿಂದ ಅವರು ಟ್ವೀಟ್ ಮಾಡಿದ್ರು ಭಾಳ ಹಿಂದೆ, ಅದೇನೋ ಸತ್ಯಮೇವ ಜಯತೇನೋ ಅಥವಾ ಸತ್ಯ ಬೇಗ ಹೊರಕ್ಕೆ ಬರುತ್ತೆ ಅಂತಾನೋ ಏನೋ ಒಂದು ವಾರ ಟೈಮ್ ಕೊಡಿ ಬಂದ್ಬಿಡ್ತೀನಿ ಅಂತ. ಒಂದು ವಾರ ಏನು ದೇಶ ಬಿದ್ದೋಗೋವಂಥ ಟೈಮ್ ಆಗಿರಲಿಲ್ಲ ಅದು. ಈ ವಾರ ಏನು ಮುಗೀತು, ಮೋಸ್ಟ್ಲಿ ರೆಸ್ಟಲ್ಲಿರಬೇಕು ಪಾಪ. ನಿಮಗಿದೆಯಾ? ಅಲ್ಲ, ಯಾರಿಗಿದೆ ಮಾಹಿತಿ? ನಿಮಗಿದೆಯಾ? ಟಿಕೆಟ್ ಬುಕ್ ಹಾಕಿರೋ ಮಾಹಿತಿ ನಿಮ್ಮ ಹತ್ರ ಇದೆಯಾ? ಸುಮ್ಮನೆ ಹೇಳ್ಬಾರ್ದು. ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ನಿಮಗಿದೆಯಾ ಅಂದ್ರೆ ನಮ್ಮ ಹತ್ರ ಇತ್ತಲ್ಲ, ಜರ್ಮನಿಯಲ್ಲಿದ್ದಾರೆ. ಆಮೇಲೆ ಇದು ಟಿಕೆಟ್ ಟಿಕೆಟ್ ಆಗಿದೆ ಆಗಿಲ್ಲ ಅಂತ ನಮ್ಮವ್ರು ತೋರಿಸ್ತಾ ಇದ್ರು. ಕ್ಯಾನ್ಸಲ್ ಆಗಿದ್ದು, ಟಿಕೆಟ್ ಇರೋದು ಎಲ್ಲ ತೋರಿಸಿದ್ದಾರೆ. ಏನ್ ಡಾಕ್ಟ್ರೆ ನೀವು, ನಿಮ್ಮ ಪೊಲೀಸ್ನವ್ರು ಯಾಕೆ ಸ್ವಲ್ಪ ನಿದ್ದೆ ಹೊಡಿತಿರಂಗಿದೆ, ಸರಿ ಇಲ್ಲ. ಅದೆಲ್ಲ ಬಹಿರಂಗವಾಗಿ ಹೇಳಕ್ಕಾಗತ್ತಾ? ಏನ್ ದೊಡ್ಡ ಸೀಕ್ರೆಟು. ದೇರ್ ಆರ್ ಸಮ್ ರೂಮರ್ಸ್. ನಿಮಗಿರುವಂತೆ ನಮಗೂ ಒಂದಷ್ಟು ಮಾಹಿತಿ ಇದೆ. ಹಿ ಈಸ್ ಲೈಕ್ಲಿ ಟು ಬಿ ಹೈಡಿಂಗ್ ಇನ್ ಜರ್ಮನಿ. ಈಚೆ ಆಚೆ ಎಲ್ಲರೂ ಇರಬೇಕು ಅಂತ ನಮಗೂ ಒಂದು ಮಾಹಿತಿ ಇದೆ. ನಿಖರವಾಗಿ ಇದೇ ಊರಲ್ಲಿದ್ದಾರೆ ಇದಂತ ನಮಗೂ ಇಲ್ಲ ಅಂದ್ರೆ ಮುಗೀತು. ಏನದೇನು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಅಟಾಮಿಕ್ ಸೀಕ್ರೆಟ್ ಹಾಗೇನಿಲ್ಲ. ಯಾವನು ಹೇಳಿದವ್ರು ಇವ್ರಿಗೆಲ್ಲ? ಎಸ್ ಸರ್, ಇಲ್ಲಿ ಅವ್ರ ಮನೆಯವ್ರನ್ನೆಲ್ಲರೂ ರೆಸ್ಟ್ಲೆಸ್ ಮಾಡಿಬಿಟ್ಟು ಅವರೆಲ್ಲ ರೆಸ್ಟ್ ಮಾಡೋದು ಅಂತಂದ್ರೆ ಯಾರು ರೆಸ್ಟ್ಲೆಸ್ ಮಾಡಿದ್ದಾರೆ ನಿಮ್ಗೆ ಹೇಳಿದ್ದು? ರೇವಣ್ಣ ಅವರು ಜೈಲಿಗೆ ಹೋಗಿ ಬರ್ಬೇಕಾಗಿ ನೀವು ಅನ್ಕೊಂಡಿದ್ದೀರಿ ಅವ್ರು ರೆಸ್ಟ್ಲೆಸ್ ಮಾಡಿರ್ಬೋದು ಅಂತ, ಅಥವಾ ಅವ್ರು ರೆಸ್ಟ್ಲೆಸ್ ಆಗಿದ್ದಾರೆ ಅಂತ. ನಂಗೆ ಗೊತ್ತಿಲ್ಲ ಆಗಿದ್ದಾರೋ ಇಲ್ವೋ, ಐ ಹ್ಯಾವ್ ನೋ ಐಡಿಯಾ. ಬಟ್ ಈ ಥರದೊಂದು ಮುಜುಗರ ಎಷ್ಟು ದಿನ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಸರ್? ದಟ್ ಈಸ್ ಲೆಫ್ಟ್ ಟು ಹಿಮ್. ಅದು ಆತನಿಗೆ ಬಿಟ್ಟಿದ್ದಿತ್ತು. ಎಲ್ಲ ಆರೋಪಿಗೆ ಆಯ್ಕೆ ಇದೆ. ನಾನೇನನ್ನ ಮಾಡಬೇಕು, ಕಾನೂನನ್ನು ಎದುರಿಸಬೇಕು ಅಥವಾ ಕಾನೂನಿನಿಂದ ಪಲಾಯನ ಮಾಡಬೇಕು, ಎರಡು ಆರೋಪಿ ಆಯ್ಕೆಗಳಿದೆ. ಆ ಆಯ್ಕೆಯಲ್ಲಿ ಈ ವ್ಯಕ್ತಿ ಬಹುಶಃ ನನಗೆ ತೋಚಿದಾಗ ನಾನು ಬರುತ್ತೇನೆ ಎಂಬ ಆಯ್ಕೆಗೆ ಹೋಗಿರಬಹುದು. ಈ ವ್ಯಕ್ತಿ ನನಗಿಷ್ಟ ಬಂದಾಗ ಬರ್ತೀನಿ ಅಂತಾನೋ ಅಥವಾ ನನಗೆ ಅನುಕೂಲಕರವಾದ ಸಂದರ್ಭದಲ್ಲಿ ನಾನು ವಾಪಸ್ ಬರ್ತೀನಿ ಅಂತಾನೋ ಆಯ್ಕೆ ಮಾಡಿರ್ಬೋದೇನೋ. ಸದ್ಯಕ್ಕೆ ನಮ್ಮ ಹತ್ರ ಆತನ ಆಯ್ಕೆಯನ್ನು ಬದಲಿಸುವ ಶಕ್ತಿ ನಮ್ಮ ಹತ್ರ ಇಲ್ಲ ಈಗ ಸದ್ಯಕ್ಕೆ. ಮುಂದಕ್ಕೆ ಅದು ಬರ್ಬೋದು. ಅನ್ಲೆಸ್ ಹಿ ಡಿಸೈಡ್ಸ್ ಲೈಕ್ ಉಳಿದ ಕಳ್ಳರ ಥರ. ಫಾರ್ ಎಕ್ಸಾಂಪಲ್ ಟೇಕ್ ಮಲ್ಯ. ರಾತ್ರೋರಾತ್ರಿ ಈ ದೇಶನ ವಿಮಾನ ಹತ್ಕೊಂಡು ಪರಾರಿ ಆಗ್ಬಿಟ್ರು. ಪರಾರಿ ಆದ ಕರೆಕ್ಟ್, ಬಟ್ ಹಿ ಹ್ಯಾಸ್ ಟು ಫೇಸ್ ಎನ್ ಎಕ್ಸ್ಟ್ರಡಿಷನ್ ಪ್ರಾಸೆಸ್ನ ಲಂಡನ್ನಲ್ಲೂ.
ಓಕೆ. ಅಲ್ಲೇ ಇರೋದು ನನಗೆ ನೆಮ್ಮದಿ. ಅಲ್ಲಿ ಕೋರ್ಟ್ಗಳಿಗೆ ಓಡಾಡ್ಕೊಂಡು ಅಲ್ಲಿ ತಿಂಗಳಿಗೆ ಇಷ್ಟು ಖರ್ಚು ಮಾಡೋಕ್ಕೆ ನೀವು ಕೈ ಮುಗಿತೀನಿ ಇಷ್ಟೊಂದು ಪರ್ಮಿಷನ್ ಕೊಡಿ ಅಂತ ಖರ್ಚು ಮಾಡ್ಕೊಳ್ಳೋಕ್ಕೆ ಭಿಕ್ಷುಕರ ಥರ ಜೀವನ ಮಾಡಬೇಕು ಅಂದರೆ ಅವ್ರ ದುಡ್ಡು ಇರ್ಬೋದೇನೋ ಅವ್ರ ಹತ್ರ, ನಂಗೆ ಗೊತ್ತಿಲ್ಲ. ಪರ್ಮಿಷನ್ಗಳು ತಗೊಳ್ಬೇಕು, ತೊಗೊಂಡು ಇರ್ಬೋದು ಎಲ್ಲಿವರೆಗೆ ಅಲ್ಲಿವರೆಗೆ. ಟೇಕ್ ಫಾರ್ ಎಕ್ಸಾಂಪಲ್ ನೀರವ್ ಮೋದಿ ಓಡೋಗ್ಬಿಟ್ಟ, ಅಲ್ಲೆಲ್ಲ ಫುಟ್ಪಾತಲ್ಲಿ ನಿಂತ್ಕೊಂಡು ಟ್ಯಾಕ್ಸಿ ಕಾಯ್ಕೊಂಡು ಫುಟ್ಪಾತಲ್ಲಿ ನಿಂತ್ಕೋಬೇಕು ಅವನು ಗಿರಾಕಿ. ಇಲ್ಲಿ ಹಿಂಗಂದ್ರೆ 2 ಕಾರು, ಹಿಂಗಂದ್ರೆ 3 ಕಾರ್ ಬತ್ತಿತ್ತು. ಅಸಿಸ್ಟೆಂಟ್ಸ್. ಹಾಂ, ಹಿಂಗಂದ್ರೆ ವಜ್ರ, ಹಿಂಗಂದ್ರೆ ಚಿನ್ನ, ಹಿಂಗಂದ್ರೆ ದೊಡ್ಡ ದೊಡ್ಡ ಖ್ಯಾತನಾಮ ಸೆಲೆಬ್ರಿಟಿಗಳು, ಹಿಂಗಂದ್ರೆ ದೊಡ್ಡ ದೊಡ್ಡ ಖ್ಯಾತನಾಮ ಸೆಲೆಬ್ರಿಟಿಗಳು. ಈಗ ಫುಟ್ಪಾತಲ್ಲಿ ಟ್ಯಾಕ್ಸಿ ಕಾಯ್ಬೇಕು, ಏಕಾಂಗಿ. ಅದೇ ಆಯ್ಕೆ ಇಟ್ಕೋಬೋದು. ಅವನು ಚೋಕ್ಸಿನೋ ಪಾಕ್ಸಿನೋ ಯಾರೋ ಒಬ್ಬ, ಅವನಿಗೆ ಆರೋಗ್ಯ ನೆಟ್ಗಿಲ್ವಂತೆ, ಕರೆಕ್ಟಾಗಿಲ್ವಂತೆ ಪಾಪ. ಆರೋಗ್ಯ ತಾನೆ ಎಲ್ಲ ಯಾರಿಗೆ ಆಗಲಿ. ಅಲ್ಲೆಲ್ಲ ಅಪೇಪರಿತರ ಜೀವನ ಮಾಡಿ. ಫಾರ್ ಎಕ್ಸಾಂಪಲ್ ಟೇಕ್ ನಿತ್ಯಾನಂದ. ನಿತ್ಯಾನಂದ ತನ್ನ ದೇಶಕ್ಕೆ ಕೈಲಾಸ ಅಂತ ಹೆಸರಿಟ್ಕೊಂಡಿರ್ಬೋದು, ಬಟ್ ಕೈಲಾಸದಲ್ಲಿ ಇಲ್ವಲ್ಲ ಅವನು ಗಿರಾಕಿ. ಅದು ಕೈಲಾಸವೇ, ಅದರ ಹೆಸರು ನರಕ. ಅವನಿಗೆ ಕೈಲಾಸ. ಒಂದು ವೇಳೆ ಈ 4 ಜನನ ವಾಪಸ್ಸೇ ಬರಲಿಲ್ಲ ಅನ್ನೋ ಥರ ಮ್ಯಾನೇಜ್ ಮಾಡ್ಕೊತಿದ್ರು ಅಂತ ಅನ್ಕೊಳ್ಳೋಣ, ಮಾಡ್ಕೋಬೋದು. ನಮ್ಮ ದೇಶಕ್ಕೆ ವಾಪಸ್ಸೇ ಬರದೆ ಅಲ್ಲೇ ಸತ್ತೋಗ್ಬೋದು ಬೇಕಾರೆ, ಅಲ್ಲಿ ಬಾಡಿ ಊತಾಕ್ತಾರೆ, ಅಥವಾ ಆವತ್ತಿನ ದಿನ ಸರ್ಕಾರ ಪರ್ಮಿಷನ್ ಕೊಟ್ಟರೆ ಬಾಡಿ ಇಲ್ಲಿಗೆ ತರ್ಬೋದು. ಪ್ರಜ್ವಲ್ ಮುಂದೆ ಈ ಎಲ್ಲ ಪ್ರಕರಣಗಳು ಇವೆ, ಆಯ್ಕೆನೂ ಆತನ ಮುಂದೆಯೇ ಇದೆ. ಒಬ್ಬ ಸಂಸದನಾಗಿ, ಒಂದು ದೊಡ್ಡ ಕುಟುಂಬದ ಸದಸ್ಯನಾಗಿ ಯಾವ ಆಯ್ಕೆಯನ್ನು ಮಾಡಿಕೊಳ್ಳಬೇಕೆಂಬ ಸಾಮಾನ್ಯ ಪರಿಜ್ಞಾನ ಆತನಿಗಿರಬೇಕು, ತನಿಖಾಧಿಕಾರಿಗಳಿಗಲ್ಲ. ಅವನನ್ನು ಹಿಡಿದು ತರುವುದು ತನಿಖಾಧಿಕಾರಿಗಳ ಎಷ್ಟು ಜವಾಬ್ದಾರಿಯೋ, ಬಾಯಿ ಮುಚ್ಚಿಕೊಂಡು ಬಂದು ತನಿಖಾಧಿಕಾರಿಗಳ ಮುಂದೆ ಹಾಜರಾಗುವುದು ಅವನ ಜವಾಬ್ದಾರಿಯೂ ಹೌದು. ಪೋತರ್ರಿ ಉಂಟು ಇಲ್ಲಿ. ಆಗಿದೆ ಆಗಿಲ್ಲ ಆಮೇಲಿನ ಪ್ರಶ್ನೆ. ಅಪಿಯರ್ ಆದ ಕೂಡಲೇ ಅವರು ಅಪರಾಧಿ ಎಂದು ನಾನು ನಿರ್ಧಾರ ಮಾಡೋಕ್ಕಾಗಲ್ಲ ಇಲ್ಲಿ. ಯಾಕಂದರೆ ನನಗೆ ಗೊತ್ತಿದೆ ಈ ಪ್ರಕರಣದಲ್ಲಿ 1000 ಪ್ರಶ್ನೆಗಳು ಹೇಗೆ ಉದ್ಭವ ಆಗುತ್ತೆ ಮುಂದೆ ವಿಚಾರಣೆಗೆ ಬಂದಾಗಿದ್ದು ಅಂತ. ಒರಿಜಿನಲ್ ಫುಟೇಜ್ ನಾನು ಈಗಲೂ ಹೇಳ್ತಾ ಇದ್ದೀನಿ. ನಾಳೆ ಫೇಸು, ಫಿಟ್ನೆಸ್ಗಳು, ವಿಡಿಯೋಗಳ ವೆರಾಸಿಟಿಗಳು, ಆ ವಿಡಿಯೋಗಳಲ್ಲಿ ಕಾಣಿಸ್ತಿರೋದು ಯಾರು, ಕಾಣಿಸ್ದೇ ಇದ್ದವ್ರು ಯಾರು, ಏನೇನು ಬರಬಾರ್ದು ಎಲ್ಲ ಬರುತ್ತೆ. ನನಗೆ ಅರಿವಿದೆ ಇದರಲ್ಲಿ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಆತ ಬರಬೇಕು, ಆ ಆಯ್ಕೆ ಅವ್ರಿಗಿದೆ. ಲೆಟ್ ಇಮ್ ಮೇಕ್ ದಟ್ ಚಾಯ್ಸ್. ನಾನು ವಾಪಸ್ ಬರಬೇಕು ಅಂತಿದ್ರೆ ಬರಲಿ, ಇಲ್ಲ ಅಂತಂದರೆ ಉಳ್ಕೊಳ್ಳಿ. ನಾನು ಪರ್ಮನೆಂಟಾಗೇ ಬರಲ್ಲ ಅಂದರೆ ಪರ್ಮನೆಂಟಾಗೇ ಬೇಡ. ಆಗ ಏನು ಅನ್ನೋದನ್ನು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಬಟ್ ಲೆಟ್ ಹಿಮ್ ರಿಮೆಂಬರ್ ಒನ್ ಥಿಂಗ್, ದ ಲಾಂಗ್ ಆರ್ಮ್ ಆಫ್ ದ ಲಾ ವಿಲ್ ಕ್ಯಾಚ್ ಹಿಮ್. ಸಾಧ್ಯನೇ ಇಲ್ಲ ಅದು ಇವ್ರ ಕೇಸಲ್ಲಿ ನಾನು ಹೇಳ್ತಿರೋದು. ಹಾಗಾಗಿ ನಾನು ಮೈಗೆ ಎಣ್ಣೆ ಹಾಕ್ಕೊಂಡು ಹಂಗೇ ಉಜ್ಕೊಂಡು ಓಡಾಡ್ಕೊಂಬಿಟ್ಟು ಎಲ್ಲ ಮರ್ತೋದಾಗ ಮೆಲ್ಲಿ ಒಳಿಕೋಗಿ ಬಿಲ ಸೇರ್ಕೊಂಡ್ಬಿಡ್ತೀನಿ ಅಂದರೆ ಆಗಲ್ಲ. ಬಿಲ ಸೇರ್ಕೊಳಕ್ಕೆ ತನಿಖೆಯನ್ನು ಫೇಸ್ ಮಾಡಲೇಬೇಕು. ಸತ್ಯ ಹೊರಗೆ ಬರಬೇಕು ಅಂತ ಬಯಸ್ತವ್ರು ಇಷ್ಟೊಂದೆಲ್ಲ ಜಟಿಲ ಮಾಡ್ಕೊಳ್ಳೋ ಅವಶ್ಯಕತೆ ನನಗೆ ಗೊತ್ತಿಲ್ಲರಿ. ನೀವು ನನ್ನನ್ನು ಈ ಪ್ರಶ್ನೆ ಎಲ್ಲ ಕೇಳಿದ್ರೆ ನಾನು ಪ್ರಜ್ವಲ್ ಜೊತೆ ಓಡಾಡ್ಕೊಂಡಿದ್ದವ್ ನಂಗೆ ಕೇಳಿದ್ರೆ ನೀವು ನನ್ನನ್ನು, ನನಗೇನ್ರಿ ಗೊತ್ತು? ಅಲ್ಲ ಸರ್, ಅವರೇ ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದು. ಅವ್ನು ಹಾಕೊಂಡಿದ್ದು ಅದಕ್ಕೆ ನೀವೇ ಹೇಳಿ. ಹಂಗಾರೆ ನಾನೇನು ಮಾಡಬೇಕು ಹೇಳಿ? ಈಗ ಏನು ಉತ್ತರ ಕೊಡ್ತೀನಿ? ನೀವು ಕೊಡಿ ಉತ್ತರ. ಸರ್, ಈಗ ಪ್ರಜ್ವಲ್ ಹಿಂಗೆಲ್ಲ ಬರ್ಕೊಂಡಿದ್ದವ್ರು ಹೀಗೆಲ್ಲ ಜಟಿಲ ಮಾಡ್ಕೊಂಡಿದ್ದಾರಲ್ಲ, ಏನು ಹೇಳ್ತೀರಿ ಅಂತ ಈಗ ನಿಮ್ಮನ್ನು ನಾನು ಕೇಳ್ತೀನಿ, ಹೇಳಿ. ಅದ್ರ ಅವಶ್ಯಕತೆ ಇರಲಿಲ್ಲ. ಅದನ್ನೇ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಹೇಳಿ. ನಾನೇನು ಮಾಡೋಕ್ಕಾಗತ್ತೆ? ಯಾವನೋ ಏನೋ ಮಾಡಿದ್ದಕ್ಕೆ ನಾನು ಯಾಕೆ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳಿ? ಅದಕ್ಕೆ ಇಲ್ಲಿ ನನಗೇನು ತಲೆಕೆಟ್ಟಿದೆಯಾ? ಎಸ್, ಪ್ರಜ್ವಲ್ ರೇವಣ್ಣ ಬಗ್ಗೆ ಮನೆಯವರಿಗೂ ಖಚಿತ ಮಾಹಿತಿ ಇಲ್ಲ ಎಂಬ ಅಂಶ ಬಯಲಾಗಿದೆ. ನಂದ ಮನಸ್ಸು ಸರಿ ಇಲ್ಲ, ಜರ್ಮನಿಗೆ ಹೋಗಿ ಬರ್ತೀನಿ, 1-2 ವಾರ ಬಿಟ್ಟು ಜರ್ಮನಿಯಿಂದ ವಾಪಸ್ ಬರ್ತೀನಿ, ಹೀಗಂತ ಏಪ್ರಿಲ್ 26ರಂದು ತಾಯಿಗೆ ಪ್ರಜ್ವಲ್ ಹೇಳಿದ್ರು ಅಂತ ತಿಳಿದು ಬರ್ತಾ ಇದೆ. ಅಲ್ಲಿಂದ ಇಲ್ಲಿಯವರೆಗೂ ಯಾವ ಸಂಪರ್ಕಕ್ಕೂ ಯಾರ ಸಂಪರ್ಕಕ್ಕೂ ಅವ್ರು ಸಿಗ್ತಿಲ್ವಂತೆ. ಫೋನ್ ಕೂಡ ಮಾಡಿಲ್ಲ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಪ್ರಜ್ವಲ್ನ 2 ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆಯಂತೆ. ಜರ್ಮನಿಯಲ್ಲಿ ಪ್ರತ್ಯೇಕ ಮೊಬೈಲ್ ನಂಬರ್ ತೆಗೆದುಕೊಂಡಿರಬಹುದು, ಆದರೆ ಅದರ ಬಗ್ಗೆಯೂ ಮಾಹಿತಿ ಇಲ್ಲ. ಯಾಕಂದ್ರೆ ಆ ನಂಬರ್ನಿಂದ ಯಾರಿಗೂ ಅವರು ಕರೆ ಮಾಡಿಲ್ವಂತೆ. ಇನ್ನು ವಿದೇಶದಲ್ಲಿರುವಂತಹ ಪ್ರಜ್ವಲ್ ಸ್ನೇಹಿತರಿಗೂ ಕೂಡ ಅವರ ಬಗ್ಗೆ ಮಾಹಿತಿ ಇಲ್ಲ. ರೇವಣ್ಣ ಜೈಲಿಗೆ ಹೋದ ವೇಳೆಯಲ್ಲೂ ಕೂಡ ಮನೆಯವರಿಗೆ ಪ್ರಜ್ವಲ್ ಕರೆ ಮಾಡಿಲ್ಲ ಅಂತ ತಿಳಿದು ಬರ್ತಾ ಇದೆ. ನಿನ್ನೆ ರೇವಣ್ಣ ರಿಲೀಸ್ ಆದ ನಂತರವೂ ಕೂಡ ಸೇಮ್ ಸಂಪರ್ಕಕ್ಕೆ ಸಿಕ್ಕಿಲ್ವಂತೆ. ಹೀಗಾಗಿ ಪ್ರಜ್ವಲ್ ಬಗ್ಗೆ ಮನೆಯವರಿಗೂ ಮಾಹಿತಿಯ ಕೊರತೆ ಇದೆ ಅಂತ ಹೇಳಲಾಗ್ತಿದೆ. ಜರ್ಮನಿ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ರು ಎಸ್ಐಟಿಗೆ ಮಾಹಿತಿ ಸಿಗ್ತಾ ಇತ್ತು. ಆದರೆ ಪ್ರಜ್ವಲ್ ಜರ್ಮನಿ ಬಿಟ್ಟು ಎಲ್ಲೂ ಕೂಡ ಕದಲ್ತಾ ಇಲ್ಲ. ಜರ್ಮನಿಯ ಯಾವ ನಗರದಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಒಂದು ಮೂಲದ ಪ್ರಕಾರ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕೂಡ ಪ್ರಜ್ವಲ್ ಬರಲ್ಲ ಅಂತ ಹೇಳಲಾಗ್ತಿದೆ.
ಸರ್, ಕೊನೆಗೂ ಜಾಮೀನು ಸಿಕ್ಕಿದೆ ಹೊರಗಡೆ ಬಂದು. ಈ ಪ್ರಕರಣದಿಂದ ಹೊರಗಡೆ ಬರುವಂಥ ವಿಶ್ವಾಸ ಇದೆಯಾ ಸರ್? ಸರ್, ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ಅದು ಬಿಟ್ಟರೆ ನಾನು ಏನು ಹೇಳೋದಿಲ್ಲ. ನಮ್ಮ ಅಡ್ವೊಕೇಟ್ ಹತ್ರ ಒಂದು ನಿನ್ನೆ ರಾತ್ರಿ 11:15 ಆಯಿತು. ಅವ್ರು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ದು, ಒಂದು ಕೃತಜ್ಞತೆ ಸಲ್ಲಿಸೋಕೆ ಹೇಳ್ಬಿಟ್ಟು ಹೋಗ್ಬೋದು. ಸರ್, ಈಗ 40 ವರ್ಷದ ರಾಜಕಾರಣ, ನಿಮ್ಮನ್ನು ಭಾವನಾತ್ಮಕವಾಗಿ ನಿಮ್ಮ ನೋಡಿ ರೇವಣ್ಣವರು ಯಾವತ್ತೂ ಈ ರೀತಿಯಾಗಿ ಇಷ್ಟು ಡಲ್ ಆಗಿರಲಿಲ್ಲ. ರೇವಣ್ಣವರು ಏನು ಅನಿಸುತ್ತೆ ಸರ್ ಈ ಭಾವನಾತ್ಮಕ ಸಂಬಂಧ ಬಗ್ಗೆ? ಏನು ಹೇಳಲ್ಲ ಸರ್. ನ್ಯಾಯಾಂಗದಲ್ಲಿ ಇದು ನಡೀತಾ ಇರುವಾಗ ನಾನು ನ್ಯಾಯಾಂಗಕ್ಕೆ ದೇವರಿಗೆ ಬಿಡ್ತೀನಿ. ಅಲ್ಲ, 40 ವರ್ಷದ ರಾಜಕಾರಣದಲ್ಲಿ ನಿಮಗೆ ಯಾವ ರೀತಿ ಈ ಥರ ಯಾವತ್ತೂ ಆಗಿರಲಿಲ್ಲ ಅಲ್ಲ ಸರ್? ಅದನ್ನು ಹೇಳಿದ್ದೀನಲ್ಲ ಸರ್, ನನ್ನ ಯಾವುದೇ ಇದಿಲ್ಲ ಅಂತ. ಮತ್ತೆ ಪದೇ ಪದೇ ಅದೇನು ಹೇಳಿ ಸರ್. ವಿಶ್ವಾಸ ಇದೆಯಾ ಸರ್ ನೀವು ಗೆದ್ದು ಬರ್ತಾರೆ ರೇವಣ್ಣವರು? ನಾನು ನಿರಪರಾಧಿ ನಿಮ್ಮ ಮನಸ್ಸಿಗೆ ಅನಿಸ್ತಿದೆ ಅಲ್ಲ ಸರ್? ನ್ಯಾಯಾಂಗದಲ್ಲಿರುವಾಗ ನಾನು ಏನು ರಿಯಾಕ್ಟ್ ಮಾಡಲ್ಲ. ಇವತ್ತು ನ್ಯಾಯಾಂಗ ಮತ್ತು ದೇವ್ರ ಮೇಲೆ ನಂಬಿಕೆ ಇದೆ ಅಷ್ಟೇ. ನಾನು ಲಾಯರ್ನ ಭೇಟಿಯಾಗಿದೆ ಸರ್. ಲಾಯರ್ನ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಬಂದಿದ್ದೆ. ಪ್ರಜ್ವಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅವ್ರು ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಇದಿಷ್ಟು ರೇವಣ್ಣವರ ಮಾತು. ಕ್ಯಾಮ್ರಾಮನ್ ಮುನಿರಾಜ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅವರು ಸಿಕ್ಕಿಲ್ಲ, ಯಾಕೆ ಹೋದ್ರು, ಏನಕ್ಕೆ ಹೋದ್ರು, ಯಾವ ಬರ್ತಾರೆ, ಇದು ಯಾರಿಗೂ ಅದು ಸುದ್ದಿ ಸುಳಿವು ಇಲ್ಲ. ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿಲ್ಲ. ಬ್ಲೂ ಕಾರ್ಡನ್ನ ಬಿಟ್ಟಿದ್ದಾರೆ, ಅದರಿಂದ ಅದ್ರ ಮೂಲಕ ಹಿಡಿತಾರೆ ಅಂತಕ್ಕಂಥದ್ದನ್ನ ನೋಡಿದ್ವಿ ಪೇಪರ್. ಮನೆಯವ್ರಿಗೂ ಗೊಂದಲ, ಅವ್ರು ಎಲ್ಲಿ ಇರ್ಬೋದು. ಮನೆಯವರಿಗೆ ಗೊತ್ತಿದೆ ಗೊತ್ತಿಲ್ಲ ಅನ್ನುವಂತಹ ಜಡ್ಜ್ಮೆಂಟನ್ನು ಕೊಡಕ್ಕೆ ನಮ್ಮ ಕೈಲಿ ಆಗಲ್ಲ. ಬಿಕಾಸ್ ವಿ ಡೋಂಟ್ ನೋ. ಮನೆಯವ್ರಿಗೆ ಗೊತ್ತಿರಲೂಬೋದು, ಗೊತ್ತಿಲ್ಲದೇನೂ ಇರ್ಬೋದು. ದೇರ್ ಇಸ್ ಅ ಪಾಸಿಬಿಲಿಟಿ ಗೊತ್ತಿಲ್ಲದೆ ಇರ್ಬೋದು. ಜನರಲ್ ಪೊಲೀಸ್ ಇನ್ವೆಸ್ಟಿಗೇಷನ್ಗಳಲ್ಲಿ ಮನೆಯವರುಗಳನ್ನೆಲ್ಲ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದು ಕೂರಿಸೋದು ಒಂದು ಅಭ್ಯಾಸ. ಪೊಲೀಸ್ನವ್ರಿಗೆ ಸಂಬಂಧವಿಲ್ಲದ, ಫಾರ್ ಎಕ್ಸಾಂಪಲ್ ತಾಯಿನೋ ತಂದೆನೋ ಹೆಂಡತಿನೋ ಮಕ್ಕಳನ್ನೋ ಸುಮ್ಮನೆ ಸ್ಟೇಷನ್ಗೆ ಕರ್ಕೊಂಬಂದು ಕೂರಿಸೋದು. ಅವನಿಗೆ ಮಾಹಿತಿ ಹೋಗಲಿ, ಮೂಲ ಪುರುಷನಿಗೋ ಅಥವಾ ಯಾರೋ ಪುರುಷಿನೋ ಯಾರೋ ವಾಟ್ ಎವರ್ ಇಟ್ ಇಸ್, ಆ ಪ್ರೆಷರ್ ಬಿದ್ದು ಲೆಟ್ ಹಿಮ್ ಅಪಿಯರ್ ಅಂತಾನೋ, ಕಾಂಟ್ಯಾಕ್ಟ್ ಮಾಡಿ ಸಿಗಾಕೊಳ್ಳಿ ಅಂತಾನೋ, ಅದೊಂದು ಟೆಕ್ನಿಕಲಿ ಮಾಡ್ತಾರೆ. ಅದು ರೈಟು ರಾಂಗು ಲೀಗಲಿ ಅಂತ ನಾನು ಹೇಳಿಲ್ಲ. ಇಲ್ಲಿ ತಂದೆ ಬಂಧನ ಆದಾಗಲೂ ಈ ವ್ಯಕ್ತಿ ಸಂಪರ್ಕಕ್ಕೆ ಬಂದಿಲ್ಲ ಎನ್ನುವುದೇ ನಿಜವಾದರೆ ಆತನನ್ನು ಏನೆಂದು ಕರೆಯಬೇಕು ಎಂಬುದನ್ನು ಆತನನ್ನು ನಂಬಿದವರು, ಆತನ ಕುಟುಂಬದವರು ಮತ್ತು ಆತನ ಬಲ್ಲವರು, ಶ್ರೀಸಾಮಾನ್ಯರು ನಿಮಗೆ ತೋಚಿದಂತೆ ತೀರ್ಮಾನ ಮಾಡ್ಕೊಳ್ಳಿ. ಅಂಥವ್ರನ್ನೇನು ಕರೀಬೇಕು? ಇಫ್ ದಿಸ್ ಕೇಸ್ ಈಸ್ ಎ ಸೆಲ್ಫ್ ಮೇಡ್ ಕೇಸ್, ಸ್ವಯಂಕೃತ ಅಪರಾಧದ ರೂಪದಲ್ಲಿ ಈ ಪ್ರಕರಣ ಬರೋದೇ ಆಗಿದ್ದರೆ, ಇದು ಸ್ವಯಂಕೃತ ಅಪರಾಧ ಅನ್ನೋದು ಕುಟುಂಬಕ್ಕೆ ಅರಿವಾಗಿದ್ದರೆ, ಅಪರಾಧ ಆಗಿದ್ದರೆ, ಎಗೈನ್ ಇಟ್ಸ್ ಎನ್ ಆರೋಪ, ಅಪರಾಧ ಅಲ್ಲ ಆರೋಪ ಆಗಿದ್ದರೆ, ಲೆಟ್ ಹಿಮ್ ಹ್ಯಾಂಡಲ್ ಆ್ಯಂಡ್ ಗೋ ಟು ಹೆಲ್ ಆರ್ ಇವನ್ ಹೆವೆನ್. ಸ್ವರ್ಗಕ್ಕಾದರೂ ಹೋಗಲಿ ನರಕಕ್ಕಾದರೂ ಹೋಗಲಿ ಅಂತ ಕೈ ಬಿಟ್ಟುಬಿಡಿ. ಆಗ ಅವರಿಗೆ ಕುಟುಂಬದ ಸದಸ್ಯರು ಸಂಕಷ್ಟಕ್ಕೊಳಗಾಗ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಅನುಕಂಪ, ನೋವು, ಸಂಕಟ, ಸಂಬಂಧ, ಬಾಂಧವ್ಯ ಯಾವುದೂ ಇಲ್ಲ ಅಂದರೆ ಈ ಕಡೆಯಿಂದನೂ ಯಾರು ಏನು ತೋರಿಸ್ಬೇಕಾಗಿಲ್ವಲ್ಲ. ಅದಕ್ಕೆ ದ್ಯಾಟ್ ಈಸ್ ಲೆಫ್ಟ್ ಟು ಹಿಮ್. ಲೆಟ್ ಹಿಮ್ ಡೂ ವಾಟ್ ಹಿ ವಾಂಟ್ಸ್. ಬಟ್ ಸಿಕ್ಕೇ ಬರಬೇಕು, ಉತ್ತರ ಕೊಡಲೇಬೇಕು. 19 ದಿನ ತಲೆಮರೆಸಿಕೊಂಡ್ರೆ ಏನಾಗುತ್ತೆ? ವಾಟ್ ಕ್ಯಾನ್ ಈ ಡೂ? ಏನು ಮಾಡ್ಬೋದು? ಕ್ಯಾನ್ ಓನ್ಲಿ ಪೋಸ್ಟ್ಪೋನ್. ಕೆಲವು ಪ್ರೊಸೀಜರಲ್ಲಿ ಈ ಪ್ರಕರಣದಲ್ಲಿ ಹಾಗೇ ಆಗುತ್ತೆ ಅಂತ ನಮಗೆ ಅನ್ನಿಸಿರುವ ಕೆಲವು ಪ್ರಕ್ರಿಯೆಗಳೇನಿವೆ, ನಾನು ಹೇಳ್ತಿರೋದು ಪ್ರಕ್ರಿಯೆಗಳು, ಎಗೈನ್ ಅಪರಾಧಿಯಾಗುವ ಜಡ್ಜ್ಮೆಂಟ್ ಅಲ್ಲ, ಅದಕ್ಕೆ ಪೂರ್ವದಲ್ಲಿ ನಡೆಯಬಹುದಾದ ನಾಳೆ ಅರೈವಾದರೆ ಪ್ರಕ್ರಿಯೆಗಳು, ಅದನ್ನು ಈ ಗಿರಾಕಿ ಪಾರ್ಟಿ 4 ದಿನ ಬಿಟ್ಕೊಂಡ್ಬಂದ್ರೂ ನಡೆಯುತ್ತೆ, 14 ದಿನ ಬಿಟ್ಕೊಂಡು ಬಂದರೂ ನಡೆಯುತ್ತೆ, ಅದೇನು ನಿಲ್ಲಲ್ಲ. ಹಾಗಿದ್ದಾಗ ಆ ಪ್ರಕ್ರಿಯೆಯನ್ನು ಪೂರೈಸಿ ನಾನು ಮಾಡಿಲ್ಲ ಎಂಬುದನ್ನು ಸಾಬೀತು ಮಾಡೋದಕ್ಕೆ ಆತ ಹೋಗಬೇಕಾಗಿತ್ತೇ ಹೊರತು ತಲೆಮರೆಸ್ಕೊಂಡು ಹೋಗೋದ್ರಲ್ಲ. ಭಾಳ ದೊಡ್ಡವರು ಅರಿತವ್ರು ಹೇಳ್ತಾರೆ ಇದನ್ನು. ಸಾಲ ಕೊಟ್ಟಿರ್ತಾರೆ, ಸಾಲ ತಗೊಂಡಿರ್ತಾರೆ. ಸಾಲ ತಗೊಂಡವನು ಸಾಲ ಕೊಡದಿದ್ದರೂ ಪರವಾಗಿಲ್ವಂತೆ, ಸಾಲ ಕೊಟ್ಟವನಿಂದ ತಲೆ ಮರೆಸ್ಕೋಬಾರ್ದಂತೆ. ಸುಮ್ಮನೆ ಡೈಲಿ ಬೆಳಗ್ಗೆ ಹೋಗಿ ಒಂದು ನಮಸ್ಕಾರ ಅಣ್ಣ ಮಾರ್ನಿಂಗ್ ಅಂತ ಬರ್ತಾ ಇರಬೇಕಂತೆ.
ಯಾಕಂದರೆ ಕೊಟ್ಟವನಿಗೇನು ವಿಶ್ವಾಸ ಅಂದರೆ ಇಲ್ಲೇ ಇದ್ದಾನೆ, ಇವತ್ತಲ್ಲ ನಾಳೆ ಕೊಡ್ತಾನೆ ಅಂತ ಹೌದು, ಆ ಒಂದು ನಂಬಿಕೆ ಇರುತ್ತೆ. ವಿಶ್ವಾಸ. ತಲೆ ಮರೆಸ್ಕೊಂಬಿಟ್ರೆ ಏನಾಗತ್ತೆ, ಕಳ್ಳನ್ ತಂದು ತಗೊಳ್ಳೋವಾಗ ಮಾತ್ರ ಬೆಳಗ್ಗೆ ಮಧ್ಯಾಹ್ನ ಬತ್ತಿದ್ದ ಖಾಲಿ ಆಗ್ಬಿಟ್ಟು ಅವನು ಹಿಡ್ಕೊಂಬಿಟ್ರೆ ಅವನು ಅಂತಾರೆ. ಹೌದು. ಯಾವಾಗಲೂ ಅಷ್ಟೆ, ಇದು ಅಷ್ಟೆ. ನೀವು ತಲೆ ಮರೆಸಿಕೊಂಡು ಭೂಗತ ಥರ ಕಾಲ ಕಳೆದಷ್ಟು ಅದು ನಿಮ್ಮ ನಡವಳಿಕೆ ಮತ್ತು ನಿಮ್ಮ ವಿಚಾರದ ಮೇಲೆ ಪ್ರತಿಫಲನವಾಗತ್ತೆ ಹೊರತು ಬೇರೆ ಏನೂ ಆಗಲ್ಲ. ಅದಕ್ಕೆ ಅವರೇ ಜಾಗ ಮಾಡಿಕೊಡ್ತಾರೆ. ಇಫ್ ಹಿ ಈಸ್ ಸೀರಿಯಸ್ ಹಿ ಹ್ಯಾಸ್ ಟು ಕಮ್ ಔಟ್ ಆ್ಯಂಡ್ ಪ್ರೂವ್ ಹಿಮ್ಸೆಲ್ಫ್. ನಾನು ಮಾಡಿಲ್ಲ ಇರ್ಬೋದು, ಗೊತ್ತಿಲ್ಲ, ಕಾನೂನೇನು ಹೇಳುತ್ತೋ ನಾಳೆ. ಹೌದು, ಅಲ್ಲಿ ಬಿಡಬೇಕು. 19 ದಿನದ ಕಣ್ಣ ಮುಚ್ಚಾಲೆ ಆಟ. ಇರೋ ಪ್ರಜ್ವಲ್ ರೇವಣ್ಣ ಇವತ್ತು ಬರಲಿಲ್ಲ ಅಂತೆ, ಕಾಯಿ ಕೂತಿದ್ರು ಅಂತ ಹೇಳದ್ನಲ್ಲ ಆಫೀಸರ್ಸು. ಏನು ಮಾಡ್ತಾರೆ ಈಗ ಹಾಗಾದರೆ? ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕ್ಬೋದು ಅಂತ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಇಟ್ಸ್ ನಾಟ್ ಈಸಿ. ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕ್ಕೊಂಡ್ಬಿಡ್ತೀನಿ, ಇನ್ನಕ್ಕೆ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಅದನ್ನು ಫೈಲ್ ಮಾಡಿಬಿಡೋಕ್ಕೆ ಅದೇನು ಮಾರ್ಟಲ್ಲೆಲ್ಲೋ ಇರೋವಂಥ ಒಂದು ಪದಾರ್ಥ ಅಲ್ಲ, ತಗೊಂಡು ಕೋರ್ಟಲ್ಲಿ ಇಟ್ಬಿಡೋಕ್ಕಲ್ಲಿ. ಫಸ್ಟ್ ಯು ಹ್ಯಾವ್ ಟು ಗೆಟ್ ಹಿಮ್ ಸಮನ್ಸ್ ಕೊಟ್ಕೊಂಡು ಅವನು ಅಬ್ಸ್ಕಾಂಡರ್ ಆಗಬೇಕು, ಆರೋಪಿ. ಓಕೆ, ನಂತರ ಅದು ಆಮೇಲಿನ ಕತೆ. ಸರಿ, ಹಾಗಾದ್ರೆ ಇನ್ನೇನು ಮಾಡೋದು? ತಲೆ ಮರೆಸ್ಕೊಂಡಿದ್ದಾನೆ ಅಂತ ಕೋರ್ಟ್ಗೆ ಬರ್ತಾರೆ, ತರ್ಬೋದು, ತಂದರೆ ಅವ್ರು ಅಬ್ಸ್ಕಾಂಡರ್ ಮಾಡಲೂಬೋದು. ಕೋರ್ಟ್ ಮಾಡಲ್ಲ ಅಂತ ನಾನೇನು ಅಂದಿಲ್ಲ, ಮಾಡ್ಬೋದು ಕೋರ್ಟ್. CBIಗೆ ರೆಡ್ ಕಾರ್ನರ್ ನೋಟಿಸನ್ನು ಕೇಳೋದು, ದಾಟ್ಸ್ ಎ ಪಾಸಿಬಿಲಿಟಿ, ಕೇಳ್ಬೋದು ರೆಡ್ ಕಾರ್ನರ್ ನೋಟಿಸ್ನ. ಒಂದು ವೇಳೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆದರೆ, ನಾ ಹೇಳ್ತಿರೋದು, ಹಾಂ ಸರ್, ಇಫ್ ಇಟ್ ಈಸ್ ಇಶ್ಯೂಡ್ ದೆನ್ ಪಾಸಿಬಿಲಿಟಿ ಆಫ್ ಇಸ್ ಅರೆಸ್ಟ್ ಏನಿದೆ, ಅವನನ್ನು ಬಂಧನ ಮಾಡಬಹುದಾದ ಸಾಧ್ಯತೆಗಳು ಹೆಚ್ಚಾಗತ್ತೆ. ಆ ದೇಶದಲ್ಲಿರುವ ಅಲ್ಲಿಯ ಕೋಆರ್ಡಿನೇಟಿಂಗ್ ಏಜೆನ್ಸಿ ಅವ್ರನ್ನ ಬಂಧಿಸ್ತಾರೆ. ಬಟ್ ರೆಡ್ ಕಾರ್ನರ್ ಇಶ್ಯೂ ಆಗಿರೋ ಕೇಸಲ್ಲೆಲ್ಲ ಬಂಧನ ಆಗ್ಬಿಟ್ಟಿದೆ ಅಂತ ನಾನೇನು ಹೇಳಲ್ಲ, ಆಗ್ಬೋದು, ಚಾನ್ಸಸ್ ಆರ್ ಮೆನಿ. ಆಗ ಮತ್ತು ಅವ್ನು ಏನು ಚೂರು ಹೆಚ್ಚು ಕಡಿಮೆ ಮಾಡಿದ್ರು ಆ ದೇಶದ ಪೊಲೀಸರು ಅರೆಸ್ಟ್ ಮಾಡ್ಕೋತಾರೆ, ನಮ್ಮವ್ರಿಗೆ ಹಸ್ತಾಂತರ ಮಾಡ್ತಾರೆ. ಅಗೈನ್ ದೆರ್ ಆರ್ ಸರ್ಟನ್ ಥಿಂಗ್ಸ್ ಇಂಟರ್ನ್ಯಾಷನಲ್ ಲಾನಲ್ಲಿ ಅವನನ್ನು ಹಸ್ತಾಂತರ ಮಾಡೋವಾಗ ಅವನಲ್ಲಿ ಅಲ್ಲಿ ಅವನೇನಾದರೂ ಶರಣಾಗತಿಯ ಅರ್ಜಿಯನ್ನು ಹಾಕುವುದು, ನನ್ನಲ್ಲಿ ಹೋದರೆ ಸಾಯಿಸ್ಬಿಡ್ತಾರೆ ಅನ್ನೋದು, ನನಗೆ ಜೈಲು ಶಿಕ್ಷೆ ಮರಣದಂಡನೆ ಕೊಡ್ತಾರೆ ಅನ್ನೋದು, ಆ ದೇಶದ ಕಾನೂನಲ್ಲಿ ಮರಣದಂಡನೆ ಇಲ್ಲ, ಹಾಗಾಗಿ ಅದು ಅಲ್ಲಿಗೆ ಕೋರ್ಟ್ಗೆ ಹೋಗಿ ಅವನಿಗೆ ನೀವು ಮರಣದಂಡನೆ ಕೊಡಲ್ಲ ಅಂದರೆ ನಿಮ್ಮ ಕೈಗೆ ಕೊಡ್ತೀವಿ ಅನ್ನೋದು, ಇದೆಲ್ಲ ಗೋಜಲುಗಳಿವೆ. ಇದಕ್ಕೆ ಪುಕ್ಕಟೆ ಸಿಗಾಕಡ್ರಂತೂ ಬಂದ್ಬಿಡ್ಬೋದು ಕೆಲವು ಸರಿ. ಎಲ್ಲ ಎಕ್ಸ್ಟ್ರಡಿಷನ್ಸು ಅಷ್ಟು ಈಸಿಯಾಗಿ ಆಗತ್ತೆ ಅಂತ ಏನಲ್ಲ, ಇದಕ್ಕೆ ಟೈಮ್ ಆಗತ್ತೆ ಇದಕ್ಕೆಲ್ಲ. ಬಟ್ ಮೈ ಪಾಯಿಂಟ್ ಈಸ್ ಅದಲ್ಲ, ರೆಡ್ ಕಾರ್ನರ್ ಮಾಡಿಸ್ಕೊಂಡು ಅಲ್ಯಾವುದೋ ಜರ್ಮನ್ ಪೊಲೀಸರು, ಜರ್ಮನಿಲಿದ್ದರೆ ಜರ್ಮನ್ ಪೊಲೀಸರ ಹತ್ರ ತಗಲಾಕೊಂಡು ಅವ್ರ ಕೈಲಿ ಅರೆಸ್ಟ್ ಮಾಡಿಸ್ಕೊಂಡು ಇಂಡಿಯಾಗೆ ಬರೋ ಅಂತಹ ರೋಗ ಹಣೆಯ ಬರಹ ಏನಪ್ಪ ನಿನಗೆ? ಯಾಕೆ ಬೇಕು? ನಿನಗೇನಪ್ಪ, ಯಾಕಪ್ಪ ಬೇಕದು? ಆರ್ಡಿನರಿ ಥಗ್ ಅಂಡ್ ಕ್ರಿಮಿನಲ್ ಥರ ಯಾಕೆ ಬೇಕದು? ರಾಜಮಾರ್ಗದಲ್ಲಿ ಬರಬೇಕಾದ್ರೆ ನೀವೇ ಬಂದು ಅಪಿಯರ್ ಆಗಬೇಕಲ್ಲ. ಇಲ್ಲ, ಐ ಸೆಲೆಕ್ಟ್ ದ ಅದರ್ ಮೆಥಡ್ ಅಂತ, ಇಟ್ಸ್ ಅ ಚಾಯ್ಸ್ ಅಗೇನ್. ಆಯ್ಕೆನೂ ಇದೆ. ಎಸ್. ಕಿಡ್ನಾಪ್ ಕೇಸ್ನಲ್ಲಿ ಬೇಲ್ ಮೇಲೆ ಬಿಡುಗಡೆಯಾಗಿರುವಂತಹ ರೇವಣ್ಣ ದೇವೇಗೌಡರ ನಿವಾಸದಲ್ಲೇ ಉಳಿದಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ವಕೀಲ CV ನಾಗೇಶ್ ಜೊತೆಗೆ ಸುಮಾರು 1 ಗಂಟೆ ಕಾಲ ಚರ್ಚೆ ನಡೆಸಿದ್ದಾರೆ. ಜಾಮೀನು ಕೊಡಿಸಿದ್ದಕ್ಕೆ ವಕೀಲರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ದೇವೇಗೌಡರ ನಿವಾಸದಲ್ಲೇ GT ದೇವೇಗೌಡ ಕೂಡ ರೇವಣ್ಣ ಅವರನ್ನ ಭೇಟಿಯಾದರು. ಬಳಿಕ ಮಾತನಾಡಿ, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋದರ ಬಗ್ಗೆ ಅವರಿಗೆ ಬಹಳಷ್ಟು ನೋವಾಗಿದೆ, ಮಗನ ಬಂಧನದಿಂದ ದೇವೇಗೌಡರಿಗೂ ಬಹಳ ನೋವಾಗಿದೆ ಅಂತ GTD ಹೇಳಿದ್ದಾರೆ. ಇದೇ ವೇಳೆ ಪ್ರಜ್ವಲ್ ತಪ್ಪು ಮಾಡಿದ್ರೆ 100ಕ್ಕೆ 100 ಶಿಕ್ಷೆ ಆಗಲಿ, ಇದು ನಮ್ಮ ಪಕ್ಷದ ನಿಲುವು ಅಂತ ಹೇಳಿದ್ದಾರೆ. ಸಂಜೆ ಹೊತ್ತಿಗೆ ದೇವೇಗೌಡರ ನಿವಾಸಕ್ಕೆ ಬಂದ ಡಾಕ್ಟರ್ ಮಂಜುನಾಥ್, ಅನಸೂಯ ದಂಪತಿ ರೇವಣ್ಣ ಅವರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ತಪ್ಪು ಮಾಡಿಲ್ಲ, ಮಾಡದೆ ಶಿಕ್ಷೆ ಆಯ್ತಲ್ಲ ಅಂತೇಳಿ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ರು, ಕೊರಗ್ತಾ ಇದ್ರು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿಲ್ಲದೆ ಏನಿಲ್ಲ, ಗೊತ್ತಿದ್ರು ಕೂಡ ಈ SIT ಅವರು ಮೂಲಕ ಅವ್ರನ್ನ ಬಂಧನ ಮಾಡಿದ್ದು ಸರಿಯಲ್ಲ ಅಂತಕ್ಕಂಥ ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತ ಆಗಿದೆ. ಈ ಇನ್ಸಿಡೆಂಟೇ ಅವ್ರ ಮನಸ್ಸಿಗೆ ನೋವಾಗಿರ್ತಕ್ಕಂಥದ್ದು, ಇನ್ನೂ ಕೂಡ ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪು ಮಾಡಿದ್ದರೆ 100ಕ್ಕೆ 100 ಶಿಕ್ಷೆ ಆಗಲಿ ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಾದಂಥ HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಆಲ್ ರೈಟ್, ಇರ್ಬೋದು. ರೇವಣ್ಣವ್ರ ಕೇಸಲ್ಲಿ
ಡಿಡ್ ದಿ ಐಒಗಳು ಸ್ವಲ್ಪ ಅರ್ಜೆನ್ಸಿ ಮಾಡ್ಕೊಂಡ್ರಾ, ಬಂಧನ ಅವಳು ಟ್ರ್ಯಾಕ್ ಆಗಿಲ್ಲ, ಕಿಡ್ನ್ಯಾಪ್ ಆಗಿದ್ದಾಳೆ ಆ ಲೇಡಿ ಯಾರೋ ಪಾಪ ಅಂದಾಗ ಬಿಫೋರ್ ಇಸ್ ಆನ್ಸ್ಪಿಟ್ರಿ ಬೇಲ್ ಬಂದಾಗ ಟ್ರ್ಯಾಕ್ ಆಗೋಗಿದ್ಲು, ಆಗ ಕುಡ್ ದೇ ಹ್ಯಾವ್ ವಿಡ್ರಾನ್ನ, ಇಸ್ ಆರ್ ಆಲ್ ಕ್ವಶನ್ಸ್. ಆಮೇಲೆ ಅಲ್ಲಿ ಆಗಿರೋ ಪ್ರೊಸೀಜರ್ಸು, ಇವತ್ತು ಆ ಬೇಲ್ ಅಪ್ಲಿಕೇಶನ್ ಆರ್ಡರ್ ಕಾಪಿ ಇದೆ, ಅದೊಂದು 2-3 ವಿಚಾರಗಳನ್ನು ಯಾರೋ ನನ್ನ ಗಮನಕ್ಕೆ ತರ್ತಾ ಇದ್ರು. ಇಟ್ಸ್ ಎ ಸ್ಟ್ರಾಂಗ್ ಜಡ್ಜ್ಮೆಂಟ್, ವೆಲ್ ರಿಟರ್ನ್ ಅಂತ ಹೇಳ್ತಾ ಇದ್ರು. ಎಲ್ಲ ರೀಸನ್ಸ್ ಔಟನ್ನು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಅಂತ ಹೇಳ್ತಿದ್ರು. ಇದೆಲ್ಲ ನಾಳೆ ಎಫೆಕ್ಟ್ ಆಗುತ್ತೆ ಇನ್ವೆಸ್ಟಿಗೇಷನ್ಸ್ಗೆ. ಓಕೆ. ನೀವು ಆತ್ರಕ್ಕೆ ಏನಾದ್ರು ಮಾಡಿಕೊಂಡ್ರೆ ನಿಲ್ಲಲ್ಲ. ಈಗ ನೀವು ಡಿ ಕೆ ಶಿವಕುಮಾರ್ ಕರ್ಕೊಂಡೋಗಿ TR ಜೈಲಲ್ಲಿ ಕೂರಿಸ್ಬಿಟ್ರಿ, ಆಮೇಲೆ ಏನಾಯಿತು? ಎಷ್ಟೋ ಪ್ರಕರಣಗಳಲ್ಲಿ ಅವ್ರಿಗೆ ರಿಲೀಫ್ ಸಿಕ್ಕಲಿಲ್ವೇ? ಹಾಗೆ ನೀವು ಮಾಡಿದಾಗ ಮೃಷ್ಟಾನ್ನ ಭೋಜನ ಮಾಡದೆ ಲಾಡು ತಿಂದೆ ಅಂತ ತಿನ್ಬೋದೇನೋ ಬೇಕಾರೆ, ಆಮೇಲೆ ಲಾಡು ತಿನ್ಬೋದಪ್ಪ, ತಿಂದಾಗ ಸಿಹಿ, ಬೆಳಿಗ್ಗೆ ಹಲ್ಲುಜ್ಜಿ ಬಾಯಿ ತೊಳ್ಕೊಂಡ್ಮೇಲೆ ಎಲ್ಲಪ್ಪ ಸಿಹಿ ಇರಲ್ವಲ್ಲ. ನೀವು ಇವತ್ತು ಲಾಡು ತಿಂದುಬಿಟ್ರೆ ಅದೇನು ಪರ್ಮನೆಂಟ್ ಸಿಹಿನೇ? ಬೆಳಿಗ್ಗೆ ಹಲ್ಲುಜ್ಕೊಂಡು ಬಾಯಿ ತೊಳ್ಕೊಳ್ಳಲ್ವೇ ನೀವು? ಹಾಗೆ ಎಲ್ಲಿರುತ್ತಪ್ಪ ಸಿಹಿ? ಹೋಗ್ಬಿಡಲ್ವಾ? ಹಾಗೆ ಇವೆಲ್ಲ ಇವತ್ತೊಬ್ರಿಗೆ ಮಾಡಿದಾಗ ಸಿಹಿ, ನಾಳೆ ಗೊತ್ತಿಲ್ಲ. ಹಾಗಾಗಿ ರೇವಣ್ಣವ್ರ ಪ್ರಕರಣ ಬೇರೆ. ನಾನು ಅವತ್ತು ಹೇಳಿದ್ದೆ ಪ್ರಜ್ವಲ್ ಇದಕ್ಕೆ ಬೇರೆ ಬೇರೆ ಮುಖಗಳು ಅಂತ. ನಿಜ. ಈ ಮಿಸ್ಟರ್ ಸೋ ಆ್ಯಂಡ್ ಸೋ ಪ್ರಕರಣ ಬೇರೆ, ಎರಡು ಬೇರೆ ಬೇರೆ. ವಿರಾಮ, ವಾಪಸ್ ಬರ್ತೀವಿ. ವಾಪಸ್ ಬಂದ ಮೇಲೆ ಹುಬ್ಳಿನಲ್ಲಿ ಮಗದೊಂದು ಮರ್ಡರ್ ಆಗಿದೆ. ಎಗೈನ್ ಸೇಮ್ ಥಾಟ್ ಪ್ರಾಸೆಸ್ ಈಸ್ ಸೇಮ್. ಅದೇ ಬಂದಾಗ ಕೊಚ್ಚದಂತೆ ಹೋದ್ನಂತೆ. ಇನ್ನು ಅದೇನದು ಕಸಾಯಿಖಾನೆನಾ, ಅವರು ಇಷ್ಟ ಬಂದವ್ರು ಇಷ್ಟ ಬಂದಂಗೆ ಇರ್ಬೋದಾ, ಏನು ಕತೆ ಅಂತ ಅರ್ಥ ಆಗ್ತಿಲ್ಲ. ವಾಟ್ ಸಾರ್ಟ್ ಆಫ್ ಎ ಸಿಸ್ಟಮ್ ಈಸ್ ರನ್ನಿಂಗ್ ಆ ಊರಲ್ಲಿ ಅಂತ ನನಗೆ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇದನ್ನು. ಲೆಟ್ಸ್ ಸಿ.